ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 7ನೇ ವಚನದಿಂದ 17ನೇ ವಚನದವರೆಗೂ ನಾನೇ ಓದ್ತಾ ಇದ್ದೀನಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 7ನೇ ವಚನದಿಂದ 17ನೇ ವಚನದವರೆಗೂ ಓದ್ಕೊಳ್ಳೋಣ. ಆಮೇಲೆ ಆತನು ಅವನಿಗೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರ್ ಎಂಬ ಕಸ್ದೀರ ಪಟ್ಟಣದಿಂದ ಬರಮಾಡಿದ ಯೆಹೋವನೇ ನಾನು ಎಂದು ಹೇಳಲು, ಅವನು, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವನೆಂದು ತಿಳಿದುಕೊಳ್ಳುವುದು ಹೇಗೆ ಎಂದು ಕೇಳಿದನು. ಅದಕ್ಕೆ ಆತನು, ನೀನು 3 ವರ್ಷಗಳ ಮನಕ, ಆಡು, ಟಗರು ಇವುಗಳನ್ನು, ಬೆಲವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು ಎರಡೆರಡು ಹೋಲು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಾಮನು ಅವುಗಳನ್ನು ಓಡಿಸಿ ಬಿಟ್ಟನು. ಹೊತ್ತು ಮುನುಗುತ್ತಿರುವಾಗ ಅಬ್ರಾಮನಿಗೆ ಗಾಢ ನಿದ್ರೆ ಹತ್ತಿತ್ತು. ಕರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಯನ್ನು ಹೊಂದುವಿ. ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಇಲ್ಲಿಗೆ ತಿರುಗಿ ಬರುವರು. ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. 17ನೇ ವಚನ. ಹೊತ್ತು ಮುನಿಗಿ ಕಾರ್ಗತ್ತಲಾದಾಗ ಇಗೋ, ಹೊಗೆ ಹಾಯುವ ಒಲೆಯು ಉರಿಯುವ ದಿವಿಟೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ಅಬ್ರಹಾಮನಿಗೆ ದೇವರು ಕೊಟ್ಟಂತ ಪ್ರತ್ಯಕ್ಷತೆಗಳಲ್ಲಿ ಆತ್ಮಿಕವಾದಂತ ಆಲೋಚನೆಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಈ 15ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು 2 ಸಂದೇಶಗಳನ್ನು ಕೇಳಿಸಿಕೊಂಡಿದ್ದೇವೆ. 5ನೇ ಪ್ರತ್ಯಕ್ಷತೆಯ ಒಂದು ವಿಷಯಗಳನ್ನು ನಾವು ಆಲೋಚನೆ ಮಾಡುತ್ತಾ ಬರ್ತಾ ಇದ್ದೇವೆ. ಈ 5ನೇ ಪ್ರತ್ಯಕ್ಷತೆಯಲ್ಲಿ ನಮ್ಮ ಕರ್ತನಾಗಿರುವಂತ ದೇವರು ನಂಬಿಗಸ್ತನಾದಂತ ದೇವರಾಗಿ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗ್ತಾನೆ. ನಂಬಲಿಕ್ಕೆ ಯೋಗ್ಯನಾದಂತ ದೇವರಾಗಿ ಅಬ್ರಹಾಮನಿಗೆ ಪ್ರತ್ಯಕ್ಷನಾಗ್ತಾನೆ. ಆದ್ರೆ ಅಬ್ರಹಾಮನ ಜೀವನವನ್ನು ನಾವು ನೋಡಿದಾಗ ಆತನು 4 ಮಂದಿ ಅರಸರನ್ನು ಜಯಿಸಿ ವಿಜಯೋತ್ಸಾಹದೊಡನೆ ಆತನು ಬರುತ್ತಿರುವಾಗ ಆತನಿಗೆ ದರ್ಶನ ಕೊಟ್ಟು ಪ್ರತ್ಯಕ್ಷನಾಗಿ ಆತನು ಹೇಳಿರುವಂತ ಮಾತುಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಅತ್ಯಧಿಕವಾದಂತಹ ಬಹುಮಾನವು ಇಟ್ಟದೆ ಅಂತೇಳಿ ಈ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಅಬ್ರಹಾಮನು ವಿಜಯೋತ್ಸಾಹದಲ್ಲಿ ಜಯದೊಡನೆ ಬರುತ್ತಿರುವಾಗ ದೇವರು ಪ್ರತ್ಯಕ್ಷವಾಗಿ ಹೇಳಿರುವಂತ ಮಾತುಗಳ ಅರ್ಥವೇನು ಅಂತೇಳಿ ಅಬ್ರಹಾಮನು ಯಾಕೆ ಭಯಪಡುತ್ತಿದ್ದನು ನಾವು ನೋಡುವಾಗ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಅಬ್ರಹಾಮನಿಗೆ ಸರ್ವ ಸಮೃದ್ಧಿ ಇದೆ, ಸರ್ವ ಸಮೃದ್ಧಿ, ಆಸ್ತಿ, ಧಾರಾಳವಾಗಿ ಬಹಳ ಐಶ್ವರ್ಯವಂತನಾಗಿದ್ದನು. ಆದ್ರೆ ಅಬ್ರಹಾಮನ ಭಯ ಯಾಕಂತಂದ್ರೆ ಸಂತಾನವಿರಲಿಲ್ಲ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಸಂತಾನಕ್ಕೋಸ್ಕರ ಆತನು ಭಯಪಟ್ಟಿದ್ದನು ಅಂತೇಳಿ. ಆಮೇಲೆ 2ನೇ ವಿಷಯ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ. ಯಾರಾದ್ರೂ ನಿಮ್ಮನ್ನು ಹೊಡೆಯಬೇಕಾದರೆ, ನಿಮ್ಮ ಮೇಲೆ ಬಾಣಗಳನ್ನು ಎಸೆದರೆ ಮೊದಲು ಅವು ನನಗೆ ತಾಕಬೇಕು, ನನ್ನನ್ನು ದಾಟಿಕೊಂಡು ನಿನ್ನ ಹತ್ರ ಬರಬೇಕಂತೇಳಿ ಅಬ್ರಹಾಮನಿಗೆ ಇರುವಂತ ಒಂದು ಭದ್ರತೆ, ಒಂದು ಭದ್ರತೆ ಬಗ್ಗೆ ದೇವರು ಮಾತಾಡಿದರು. 3ನೇದಾಗಿ, ನಿನಗೆ ಅತ್ಯಧಿಕವಾದಂತ ಬಹುಮಾನವು ಇಡಲ್ಪಟ್ಟಿದೆ ಅಂತೇಳಿ. ಯಾಕಂತಂದ್ರೆ ಶಾಲೇಮನ ಅರಸನಾದಂತ ಮೆಲ್ಕಿಚೆದಕನಿಗೆ ಅಬ್ರಹಾಮನು ಭಾಗಗಳನ್ನು ಕೊಡ್ತಾನೆ. ಸೊದಮ ಅರಸನು ನೀನು ಈ ಆಸ್ತಿಯನ್ನೆಲ್ಲ ನೀನೇ ತೆಗೆದುಕೋ ಅಂತ ಹೇಳಿದಾಗ ಅನ್ಯ ಜನರಿಂದ ತೆಗೆದುಕೊಳ್ಳಿಕ್ಕೆ
ಮತ್ತೆ ಮುಂದೆ ಏನ್ ಹೇಳ್ಕೊಳ್ತಾರೆ, ನನ್ನಿಂದಲೇ ಅಬ್ರಹಾಮನು ದೊಡ್ಡವನಾದನು, ನಾನು ಕೊಟ್ಟಿದ್ದರಿಂದಲೇ ಅಬ್ರಹಾಮನು ದೊಡ್ಡವನಾದನಂತೇಳಿ ಅವ್ರು ಆಡುಕೊಳ್ಳುವುದಕ್ಕೆ ಆಸ್ಪದವಾಗಬಾರದಂತೇಳಿ ಸೊದಮ ಅರಸನು ಕೊಟ್ಟಂತ ಆಸ್ತಿಯನ್ನು ಆತನು ಬೇಡ ಅಂತೇಳಿ ತಳ್ಳಿ ಬಿಟ್ಟಿದ್ದರಿಂದ ದೇವರು ಹೇಳ್ತಾನೆ, ನಿನಗೆ ಅತ್ಯಧಿಕವಾದಂತ ಬಹುಮಾನವು ಇಡಲ್ಪಟ್ಟಿದೆ ಅಂತೇಳಿ ದೇವರು ಹೇಳಿರುವಂತ ವಿಷಯಗಳನ್ನು ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆದ್ರೆ ಇವತ್ತು 7ನೇ ವಚನದಿಂದ 17ನೇ ವಚನದವರೆಗೂ ಇರುವಂತ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಅದರ ಪ್ರಿಯರೇ, ಈ ಪ್ರತ್ಯಕ್ಷತೆಯಲ್ಲಿ, ಈ 5ನೇ ಪ್ರತ್ಯಕ್ಷತೆಯಲ್ಲಿ ಅಬ್ರಹಾಮನಿಗೆ ಪ್ರಾಮುಖ್ಯವಾದ 2 ಪ್ರಶ್ನೆಗಳನ್ನು ಅಬ್ರಹಾಮನಿಗೆ ಕೇಳ್ತಾರೆ. ಇವಲ್ಲದೆ ಅಬ್ರಹಾಮನ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇ ಪ್ರಶ್ನೆ ಏನಂತಂದ್ರೆ, ನೀನು ನನಗೆ ಏನು ಕೊಟ್ರೇನು? 2ನೇ ವಚನದಲ್ಲಿ, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದದ್ದರಿಂದ. ಇದು ಪ್ರಶ್ನೆ. 2ನೇ ವಚನದಲ್ಲಿ ಅಬ್ರಹಾಮನು ತನ್ನ ಸಂತಾನದ ವಿಷಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ನನಗೆ ಎಷ್ಟೇ ಆಸ್ತಿ ಕೊಟ್ರೇನು, ನನಗೆ ಮಕ್ಕಳಿಲ್ಲ, ಮಗನಿಲ್ಲ ಅಂತೇಳಿ. ಅದಕ್ಕೆ 4-5 ವಚನಗಳಲ್ಲಿ ಆ ಪ್ರಶ್ನೆಗೆ ಒಂದು ಪರಿಷ್ಕಾರವನ್ನು ದೇವರು ಒದಗಿಸಿಕೊಡ್ತಾರೆ. ಅಬ್ರಹಾಮನು ಕೇಳಿರುವಂತ ಪ್ರಶ್ನೆಗೆ 4-5 ವಚನಗಳಲ್ಲಿ ದೇವರು ಪರಿಷ್ಕಾರ ಏನು ನಾವು ಓದ್ತೇವಲ್ಲ. 5ನೇ ವಚನದಲ್ಲಿ, ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಿದನು. ಅಬ್ರಹಾಮನ ಮನಸ್ಸಿನಲ್ಲಿದ್ದ ಭಯವನ್ನು ಒಂದು ಪ್ರಶ್ನೆ ರೂಪದಲ್ಲಿ ಕೇಳ್ತಾನೆ. ನನಗೆಲ್ಲವೂ ಸಮೃದ್ಧಿಯಾಗಿದೆ, ಇನ್ನು ನೀನು ಕೊಡ್ತಾ ಇದ್ದಿ, ಎಷ್ಟು ಕೊಟ್ಟರೆ ನನಗೆ ಏನು ಪ್ರಯೋಜನ, ನನಗೆ ಮಕ್ಕಳಿಲ್ಲ ಅಂತ ಹೇಳಿದಾಗ ದೇವರು ವಾಕ್ಯದ ಮುಖಾಂತರವಾಗಿ ಒಂದು ವಾಗ್ದಾನವನ್ನು ಕೊಡ್ತಾನೆ. ನಾನು ಕಳೆದ ವಾರದಲ್ಲಿ ಕೂಡ ಹೇಳಿದ್ದೆ, ಎಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರವು ದೇವರ ವಾಕ್ಯದಲ್ಲಿ ದೇವರ ವಾಗ್ದಾನವಿದೆ. ಇಲ್ಲಿ ಅಬ್ರಹಾಮನ ಜೀವನದಲ್ಲಿ ಕೂಡ ದೇವರು ತನ್ನ ವಾಕ್ಯದಿಂದ, ಮೊದಲನೇ ವಚನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಆ ವಾಕ್ಯದ ಬಗ್ಗೆ ಕಳೆದ ವಾರದಲ್ಲಿ ನಾವು ಆಲೋಚಿಸಿದ್ದೇವೆ. ಅದಕ್ಕಾಗಿ ವಾಕ್ಯದಲ್ಲಿ ನಮಗೆ ಆಧರಣೆ ಇರ್ತದೆ, ವಾಕ್ಯದಲ್ಲಿ ನಮಗೆ ಸಂತೋಷವಿರ್ತದೆ. ಆ ವಾಕ್ಯವೇ ನಮ್ಮನ್ನು ವಾಗ್ದಾನದ ಕಡೆಗೆ ನಡೆಸುವಂಥದ್ದು. ವಾಕ್ಯದ ಮುಖಾಂತರ ದೇವರು ವಾಗ್ದಾನವನ್ನು ಅನುಗ್ರಹಿಸಿಕೊಟ್ಟಿದ್ದ. ಆದ್ರೆ ಇಲ್ಲಿ ಅಬ್ರಹಾಮನ ಏನ್ ಮಾಡ್ದ, ದೇವರು ಕೊಟ್ಟಂತ ಆ ವಾಗ್ದಾನವನ್ನು, ವಾಕ್ಯದ ಮುಖಾಂತರವಾಗಿ ಬಂದಂತ ಆ ವಾಗ್ದಾನವನ್ನು ಆತ ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿದೆ. ಇದರಲ್ಲಿ ಒಂದು ಆತ್ಮಿಕವಂತ ಅರ್ಥವನ್ನ ಗಮನಿಸಿದ್ದೇವೆ. ಇವತ್ತು ಸ್ವತಃ ಯೇಸು ಕ್ರಿಸ್ತನು ನಮ್ಮ ಕಣ್ಣು ಮುಂದೆ ಬರುವುದಿಲ್ಲ. ಇವತ್ತು ದೇವರು ಆತನು ಪ್ರತ್ಯಕ್ಷವಾಗಿ ಬಂದು ಮಾತಾಡುವುದಿಲ್ಲ. ಹಳೆ ಕಾಲದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ದೇವರು ಆಗಾಗ ಬಂದು ಅವರೊಂದಿಗೆ ಮಾತಾಡ್ತಿದ್ದರು. ಆದ್ರೆ ಈ ಅಂತ್ಯ ದಿನಗಳಲ್ಲಿ ತನ್ನ ಮಗನ ಮೂಲಕವಾಗಿ ಆತನು ಮಾತಾಡ್ತಾನೆ. ಇಬ್ರಿ 1:1 ತನ್ನ ಮಗನ ಮೂಲಕವಾಗಿ ಆತನು ಅಂದ್ರೆ ದೇವರ ವಾಕ್ಯದಿಂದಲೇ ನಮ್ಮೊಂದಿಗೆ ಮಾತಾಡ್ತಾನೆ. ಆ ದೇವರು ಆ ವಾಕ್ಯದಿಂದ ನಮ್ಮೊಂದಿಗೆ ಮಾತಾಡುವಾಗ ನಾವೇನು ಮಾಡಬೇಕು, ಆ ವಾಕ್ಯದಲ್ಲಿ ನಾವು ನಂಬಿಕೆ ಇಡಬೇಕು. ವಾಕ್ಯವನ್ನು ನಾವು ನಂಬಿದಾಗ ಆ ನಂಬಿಕೆ ನಮ್ಮ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿದೆ. ಇವತ್ತು ಯೇಸು ಸ್ವಾಮಿ ಆ ಕಲವಾರಿ ಕ್ರೂಜೆ, ಆ ಶ್ರಮೆ, ಆ ಹಿಂಸೆ ನಮಗೆ ಗೊತ್ತಿಲ್ಲ ಪ್ರಿಯ, ನಾವು ನೋಡ್ಲಿಲ್ಲ. ಅದನ್ನ ನಾವು ಯಾವುದನ್ನು ನಂಬಿದ್ದೇವೆ? ಸಾರಲ್ಪಡುವಂತ ಸುವಾರ್ತೆ, ಆ ಸತ್ಯವಾದಂತ ಜೀವವುಳ್ಳಂತ ವಾಕ್ಯವನ್ನು ನಾವು ನಂಬಿದ್ದೇವೆ. ಆ ವಾಕ್ಯದಲ್ಲಿ ನಾವು ನಂಬಿಕೆ ಇಟ್ಟಿದ್ದರಿಂದ ಅದು ನಮಗೇನಾಯ್ತು, ನೀತಿಯಾಗಿ, ನಮ್ಮನ್ನು ನೀತಿವಂತರನ್ನಾಗಿ ದೇವರು ನಿರ್ಣಯಿಸಿದನು. ನಾವು ಕಳೆದ ವಾರದಲ್ಲಿ ರೋಮ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ದೇವರ ವಾಕ್ಯದ ಮೂಲಕವಾಗಿ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನಮ್ಮನ್ನು ದೇವರು ನೀತಿವಂತರನ್ನಾಗಿ ನಿರ್ಣಯಿಸಿದನು. ಇಲ್ಲಿ ಅಬ್ರಹಾಮನಿಗಿದ್ದಂತ ಭಯ ಸಂತಾನದ ವಿಷಯದಲ್ಲಿ ಅದ 4, 5, 6 ವಚನಗಳಲ್ಲಿ ಅದಕ್ಕೊಂದು ಪರಿಷ್ಕಾರವನ್ನು ದೇವರು ಕೊಟ್ಟನು. ಆ ದೇವರು ಕೊಟ್ಟಂತ ಪರಿಷ್ಕಾರವನ್ನು ಅಬ್ರಹಾಮನ ಏನ್ ಮಾಡಿದ್ದಾನೆ, ನಂಬಿದ್ದಾನೆ. ದೇವರನ್ನು ನಂಬಿದ್ದಾನೆ. ಆ ನಂಬಿಕೆ ಅವನಿಗೆ ನೀತಿ ಎಂದು ಎನಿಸಲ್ಪಟ್ಟಿತ್ತು ಅಂತ ಹೇಳಿ. ಈಗ 2ನೇ ಒಂದು ಪ್ರಶ್ನೆ ಇದೆ ಅಬ್ರಹಾಮನ ಜೀವನದಲ್ಲಿ. ಮತ್ತೊಂದು ಪ್ರಶ್ನೆ, ಒಂದು ಸಂತಾನದ ವಿಷಯದಲ್ಲಿ ಪ್ರಶ್ನೆ, ಅದಕ್ಕೆ ಪರಿಷ್ಕಾರ ಸಿಕ್ತು. ಸಂತಾನದ ವಿಷಯದಲ್ಲಿ ಪ್ರಶ್ನೆ, ಅದಕ್ಕೆ ಪರಿಷ್ಕಾರ ಸಿಕ್ತು. 2ನೇ ಒಂದು ಪ್ರಶ್ನೆ ಏನಂತಂದ್ರೆ, ಸ್ವಾಸ್ಥ್ಯದ ಕುರಿತಾಗಿ ಒಂದು ಪ್ರಶ್ನೆ ಇದೆ. ನೋಡಿ, 7ನೇ ವಚನ ಓದ್ತೀವಲ್ಲ, ಇಲ್ಲ 8ನೇ ವಚನ. 7ನೇ ವಚನದಲ್ಲಿ ದೇವರು ಹೇಳ್ತಾನೆ, ಈ ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಿನ್ನನ್ನು ಊರು ಎಂಬ ಕಸ್ದೀಯರ ಪಟ್ಟಣದಿಂದ
ಬರಮಾಡಿದ ಯೆಹೋವನು ನಾನೇ ಎಂದು ಹೇಳಲು. ದೇವರು ಹೇಳ್ತಾನೆ, ಈ ಕನಾನು ದೇಶದ ಬಾಧ್ಯತೆಯನ್ನು ನಿನಗೆ ಕೊಡುವುದಕ್ಕೋಸ್ಕರ ನಾನೇನ್ ಮಾಡಿದ್ದೇನೆ, ಆ ಕಸಿದಿಯರ ಊರು ಎಂಬ ಪಟ್ಟಣದಿಂದ ನಿನ್ನನ್ನು ಕರ್ಕೊಂಡು ಬಂದಂತ ಯೆಹೋವನು ನಾನೇ ಅಂತ ಹೇಳಿದಾಗ ಅಲ್ಲಿ ಅಬ್ರಹಾಮನೊಂದು ಪ್ರಶ್ನೆ ಕೇಳ್ತಾನೆ. ಏನ್ ಪ್ರಶ್ನೆ? 8ನೇ ವಚನದಲ್ಲಿ, ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವೆನೆಂದು ತಿಳುಕೊಳ್ಳುವುದು ಹೇಗೆ? ನೀನು ಹೇಳಿದ್ದು ಸರಿ. ಇಲ್ಲಿ ಬಂದಾಗ ಇಡೀ ದೇಶದಲ್ಲಿ ಯಾರಿದ್ದಾರೆ? ಕನಾನ್ಯರು ತುಂಬಿಕೊಂಡಿದ್ದಾರೆ. ಈಗ ನೀನು ವಾಗ್ದಾನ ಮಾಡಿದ್ದೇ ಸರಿ, ಆದ್ರೆ ಆ ವಾಗ್ದಾನವನ್ನು, ಆ ಸ್ವಾಸ್ಥ್ಯದ ಒಂದು ವಾಗ್ದಾನ, ಒಂದು ಸಂತಾನದ ವಾಗ್ದಾನಕ್ಕೆ ಪರಿಷ್ಕಾರ ಸಿಕ್ತು, ಆತ ನಂಬಿದನು. ಎರಡನೇದಾಗಿ ಸ್ವಾಸ್ಥ್ಯದ ವಿಷಯದಲ್ಲಿ ಇಲ್ಲ ಬಾಧ್ಯತೆಯ ವಿಷಯದಲ್ಲಿ ದೇವರು ಒಂದು ವಾಗ್ದಾನ ಮಾಡ್ತಾನೆ. ನಿನಗೆ ಕೊಡುತ್ತೇನೆ, ಅದೇ ವಾಗ್ದಾನ, ನಿನ್ನ ಸಂತತಿಗೆ ಕೊಡುತ್ತೇನೆ ಅಂತ ದೇವರು ಹೇಳಿದಾಗ ಅಬ್ರಹಾಮನು ಕೇಳುವಂತದೇನು? ಕರ್ತನಾದ ಯೆಹೋವನೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವನೆಂದು ತಿಳ್ಕೊಳ್ಳುವುದು ಹೇಗೆ? ನನಗೊಂದು ಗುರುತು ತೋರಿಸು. ಈ ರೀತಿಯಾಗಿ ಕೆಲವುದ್ರಲ್ಲಿ ಯಾವ ತಪ್ಪಿಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆಯ ವಿಶ್ವಾಸಿಗಳು ಆ ರೀತಿಯಾಗಿ ದೇವರ ಹತ್ರ ಒಂದು ಸೂಚನೆಗಳನ್ನು, ಗುರುತುಗಳನ್ನು ಕೇಳ್ತಿದ್ದರು. ಹಾಗೆ ಇಲ್ಲಿ ಅಬ್ರಹಾಮನು ಕೂಡ ದೇವರೇ, ನಾನು ಇದನ್ನು ಬಾಧ್ಯವಾಗಿ ಹೊಂದುವನೆಂದು ತಿಳುಕೊಳ್ಳುವುದು ಹೇಗೆ ಎಂದು ಕೇಳಿದನು. ಅದಕ್ಕಾಗಿ ಎರಡನೇ ಪ್ರಶ್ನೆಗೆ ಉತ್ತರ 9ರಿಂದ 18 ವಚನಗಳಲ್ಲಿ ದೇವರು ಕೊಡ್ತಾರೆ. ಮೊದಲು ಸಂತಾನದ ವಿಷಯದಲ್ಲಿ ಪ್ರಶ್ನೆ ಉಂಟು, ಅದಕ್ಕೆ ಪರಿಷ್ಕಾರವನ್ನು ಒದಗಿಸಿಕೊಟ್ಟ. ಎರಡನೇದು ಸ್ವಾಸ್ಥ್ಯದ ವಿಷಯದಲ್ಲಿ ಕೂಡ ಅಬ್ರಹಾಮನು ಹೊಂದಿಕೊಳ್ಳಬೇಕಾಗಿರುವಂತಹ ಸ್ವಾಸ್ಥ್ಯದ ವಿಷಯದಲ್ಲಿ ಕೂಡ ನಾನು ಅದನ್ನು ಹೇಗೆ ಹೊಂದಿಕೊಳ್ಳುವುದು, ನನಗೆ ಹೇಗೆ ಸಿಗ್ತದೆ, ಯಾವಾಗ ಸಿಗ್ತದೆ ಅಂತೇಳಿ ಅಬ್ರಹಾಮನು ಕೇಳಿದಾಗ ಅದಕ್ಕೆ ದೇವರು ಏನ್ ಮಾಡ್ತಾರೆ ಅಂದ್ರೆ 9ನೇ ವಚನದಿಂದ 17ನೇ ವಚನ ಇಲ್ಲ 18ನೇ ವಚನದವರೆಗೂ ಆ ಪರಿಷ್ಕಾರವನ್ನು ಒದಗಿಸಿಕೊಡ್ತಾರೆ. ಅದಕ್ಕಾಗಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ವಾಗ್ದಾನದ ವಿಷಯದಲ್ಲಿ ಇಲ್ಲ ಸಂತಾನ ವಿಷಯದಲ್ಲಿ ದೇವರು ಪರಿಷ್ಕಾರ ಕೊಟ್ಟಿದ್ದಾನೆ. ಈಗ ಸ್ವಾಸ್ಥ್ಯದ ವಿಷಯದಲ್ಲಿ ಆತನು ಒಂದು ವಾಗ್ದಾನ ಇಲ್ಲ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಅಬ್ರಹಾಮನನ್ನು ಧೈರ್ಯ ಪಡಿಸ್ತಾ ಇರುವಂತದ್ದು ಈ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ 9ರಿಂದ 10 ವಚನಗಳಲ್ಲಿ ಒಂದು ಪ್ರಮಾಣ ಪದ್ಧತಿಯನ್ನು ದೇವರಲ್ಲಿ ತೋರಿಸ್ತಾ ಇದ್ದಾನೆ. ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕೆ ಒಂದು ಪ್ರಮಾಣ ಪದ್ಧತಿ, ಅದನ್ನು ವಿವರಣೆ ಮಾಡ್ತಾನೆ. ಆಮೇಲೆ 12ನೇ ವಚನದಿಂದ 16ನೇ ವಚನದವರೆಗೂ ಆ ಒಡಂಬಡಿಕೆಯಲ್ಲಿ ನೆರವೇರಬೇಕಾದಂತ ವಿಷಯಗಳ ಬಗ್ಗೆ ತಿಳಿಸ್ತಾನೆ. ಒಂದು ಒಡಂಬಡಿಕೆ ಅದು ಯಾವ ರೀತಿಯಾಗಿ ಅಂತೇಳಿ ತಿಳಿಸ್ತಾನೆ, ಅದು ಪ್ರಮಾಣ ಪದ್ಧತಿ. 2, ಆ ಒಡಂಬಡಿಕೆಯಲ್ಲಿ ನೆರವೇರಬೇಕಾದಂತ ಒಂದು 7 ವಿಷಯಗಳನ್ನು ಅಬ್ರಹಾಮನಿಗೆ ತಿಳಿಸ್ತಾನೆ. ಆಮೇಲೆ 17ನೇ ವಚನದಲ್ಲಿ ಅದನ್ನು ನೆರವೇರಿಸಿಕೊಳ್ಳುವುದಕ್ಕೆ ಪೂರ್ತಿ ಬಾಧ್ಯತೆ ನನ್ನದು, ನಾನೇ ನೆರವೇರಿಸಿಕೊಡ್ತೇನೆ ಅಂತೇಳಿ ದೇವರು ಹೇಳುವಂತ ಮಾತು. 3 ವಿಷಯಗಳು. ಒಂದು ವಾಗ್ದಾನದ ಒಂದು ಪದ್ಧತಿ, ಅಲ್ಲೇ ಪೂರ್ವಿಕರ ಕಾಲದಲ್ಲಿ, ಆ ಪೂರ್ವಕಾಲದ ದೇಶದ ಭಕ್ತರಲ್ಲಿ ಒಂದು ವಿಚಿತ್ರವಾದಂತ ಒಂದು ಪ್ರಮಾಣ ಮಾಡ್ತಿದ್ರು. ಆ ಒಡಂಬಡಿಕೆಯನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕೋಸ್ಕರ, ಇಲ್ಲ ವಾಗ್ದಾನವನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕೋಸ್ಕರ ಒಂದು ಪ್ರಮಾಣ ಮಾಡ್ತಿದ್ರು. ಆ ಪ್ರಮಾಣವನ್ನು ಇಲ್ಲಿ ದೇವರು ಹೇಳಿದ್ದಾನೆ. 2, ಆ ಪ್ರಮಾಣದಲ್ಲಿ ಇಲ್ಲ ಆ ಒಡಂಬಡಿಕೆಯಲ್ಲಿ ಆ ನೆರವೇರಬೇಕಾದಂತ ಕಾರ್ಯಗಳನ್ನು, ಒಂದು 7 ವಿಷಯಗಳನ್ನು ಇವು ನೆರವೇರಬೇಕು. ಇವು ನೆರವೇರಿದ ಮೇಲೆ ನಾನು ಕೊಟ್ಟಂತ ಮಾತನ್ನು ನೆರವೇರಿಸ್ತೇನೆ ಅಂತೇಳಿ ನೆರವೇರಬೇಕಾದಂತ ಕಾರ್ಯಗಳ ಬಗ್ಗೆ ವಿವರಿಸ್ತಾನೆ. 17ನೇ ವಚನದಲ್ಲಿ ಇದನ್ನು ನೆರವೇರಿಸುವಂತ ಪೂರ್ತಿ ಬಾಧ್ಯತೆ ಯಾರ್ದು? ನನ್ನದು ಅಂತೇಳಿ ದೇವರು ತೋರಿಸಿಕೊಟ್ಟಿರುವಂತದ್ದು ವಾಕ್ಯದಿಂದ ನಾ ಗಮನಿಸ್ತೇನೆ. ಅದಕ್ಕಾಗಿ ಇವತ್ತು ಆ ಸ್ವಾಸ್ಥ್ಯದ ವಿಷಯದಲ್ಲಿ ಅಬ್ರಹಾಮನು ಕೇಳುವಂತ ಪ್ರಶ್ನೆಗೆ ಪರಿಷ್ಕಾರ ಮತ್ತು ಅಬ್ರಹಾಮನಿಗೆ ಒಂದು ಧೈರ್ಯವನ್ನು ಕೊಟ್ಟಿರುವಂತ ವಿಧಾನ ನಾವು ಗಮನಿಸೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ವಿಷಯ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ಏನಂತಂದ್ರೆ, ನಾವು ಲೋಕದಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಸಹಾಯ ಮಾಡಬೇಕು ಅಂತ ಆಲೋಚನೆ ಬಂದಾಗ ಆ ಸಹಾಯ ಮಾಡುವಂತವರು ಆ ವ್ಯಕ್ತಿಯಲ್ಲಿ ಏನ್ ನೋಡ್ತಾರೆ? ಇವನು ನನ್ನ ಸಹಾಯಕ್ಕೆ ಇವನು ಯೋಗ್ಯನಾ ಅಂತ ನೋಡ್ತೇವೆ. ಇಲ್ಲ ಇವನಿಗೆ ನಾನು ಏನಾದ್ರು ಸಹಾಯ ಮಾಡಿದ್ರೆ ಇವನಿಗೆ ಅಷ್ಟು ತಿರುಗಿ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧಾರಣವಾಗಿ ಸಹಾಯ ಹೊಂದುವಂತ ವ್ಯಕ್ತಿಯಿಂದ ಸಹಾಯ ಮಾಡುವಂತ ವ್ಯಕ್ತಿ ಕೆಲವೊಂದನ್ನು ಅಪೇಕ್ಷಿಸ್ತಾನೆ. ಇವನ್ ಎಷ್ಟಿದೆ, ಇವನ್ ಬ್ಯಾಕ್ ಗ್ರೌಂಡ್ ಏನಿದೆ, ಇವನ್ ಎಂತ ವ್ಯಕ್ತಿ ಅಲ್ವಾ? ಎಲ್ಲರೂ ಸಹಾಯ ಮಾಡೋದಿಲ್ಲ ಪ್ರಿಯರೇ, ಎಲ್ಲರೂ ಸಹಾಯ ಮಾಡೋದಿಲ್ಲ.
ಆದ್ರೆ ಕೆಲವೊಂದು ವಿಷಯಗಳನ್ನು ನೋಡಿ ಅದಕ್ಕೆ ತಕ್ಕ ಹಾಗೆ ಇವನು ಸರಿ ಹೋದರೆ ಮಾತ್ರ ಸಹಾಯ ಮಾಡ್ತಾರೆ. ಇದು ಲೋಕದ ಪದ್ಧತಿ. ಸಹಾಯ ಹೊಂದುವಂತ ವ್ಯಕ್ತಿಯಲ್ಲಿ ಸಹಾಯ ಮಾಡುವಂತವನು ಅವನಿಗೆ ಇಷ್ಟವಾದಂತ ಕೆಲವೊಂದು ಗುಣಲಕ್ಷಣಗಳು ಇಲ್ಲ ಅವನಿಗೆ ನಂಬಿಕೆ ಹುಟ್ಟಿಸುವಂತ ಕೆಲವೊಂದು ಕಾರ್ಯಗಳು ಅವನಲ್ಲಿ ಇದ್ರೆ ಮಾತ್ರ ಏನ್ ಮಾಡ್ತಾರೆ, ಸಹಾಯ ಮಾಡ್ತಾರೆ. ಇದೊಂದು ರೀತಿ. ಮತ್ತೆ ಇನ್ನೊಂದು ವಿಷಯ ತಿಳಿಸ್ತೇನೆ. ಮಾನವರ ಮಧ್ಯದಲ್ಲಿ, ಮನುಷ್ಯರಾಗಿರುವಂತ ನಮ್ಮ ಮಧ್ಯದಲ್ಲಿ ಒಂದು ಒಡಂಬಡಿಕೆ ಇಲ್ಲ ಒಂದು ಅಗ್ರಿಮೆಂಟ್, ಒಂದು ಪ್ರಮಾಣ ಪತ್ರಗಳನ್ನ ಬರೆಸ್ಕೊಳ್ಬೇಕಾದ್ರೆ ಏನು ಮಾಡ್ತೇವೆ, ಇಬ್ಬರು ಕೂಡ ಅದಕ್ಕೆ ಬಾಧ್ಯತೆ ವಹಿಸ್ಬೇಕು. ಈಗ ಒಂದು ಮನೆ ಲೀಸ್ ತಗೋಬೇಕು ಇಲ್ಲ ಬಾಡಿಗೆ ತಗೋಬೇಕು, ಏನೋ ಅಗ್ರಿಮೆಂಟ್ ಬರೆಸ್ತೀವಲ್ಲ, ಆ ಅಗ್ರಿಮೆಂಟ್ ಬರೆಸುವಾಗ ಅದು ಏನಂತ ನಾವಿಬ್ಬರು ಕೂಡ ಇದನ್ನು ನೆರವೇರಿಸಲಿಕ್ಕೆ ಬಾಧ್ಯತೆ ವಹಿಸ್ತೇವೆ. ಇರುವರ ಬಾಧ್ಯತೆ ಅದರಲ್ಲಿ ಇರ್ತದೆ. ಅದಕ್ಕಾಗಿ ಇವತ್ತು ಲೋಕದಲ್ಲಿ ಕೂಡ ಇದರ ಮೇಲೆ ಬೇಸ್ ಮಾಡ್ಕೊಂಡು ಇರುವರು ಕೂಡ ನಾವು ಬಾಧ್ಯರಾಗಿ ಇದನ್ನ ಮಾಡ್ತೀವಿ ಅಂತ ಸೈನ್ ಮಾಡ್ತಾರೆ. ಸೈನ್ ಮಾಡುವುದರಿಂದ ಅದು ಮುಂದುವರಿಯುತ್ತದೆ. ಆದರೆ ಪ್ರೇರೆ, ನಾವು ಗಮನಿಸುವಂತ ಒಂದು ಮಾತು, ನಮ್ಮ ವಿಷಯದಲ್ಲಿ ದೇವರು ಸಹಾಯ ಮಾಡುವುದಕ್ಕೂ ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೂ ನಮ್ಮ ಯೋಗ್ಯತೆಗಳನ್ನು ಆತನು ನೋಡುವುದಿಲ್ಲ. ಈ 15ನೇ ಅಧ್ಯಾಯದಲ್ಲಿ ಅದನ್ನು ನೋಡ್ತೇವೆ. ನಮಗೆ ಸಹಾಯ ಮಾಡುವುದರಲ್ಲಿ ಇಲ್ಲ ನಮ್ಮ ವಿಷಯದಲ್ಲಿ ತನ್ನ ವಾಗ್ದಾನವನ್ನು ನೆರವೇರಿಸುವುದರಲ್ಲಿ ನಮ್ಮ ಯೋಗ್ಯತೆಗಳನ್ನು ದೇವರು ನೋಡುವುದಿಲ್ಲ. ನಾವು ಲೋಕದಲ್ಲಿ ಗಮನಿಸ್ತೇವೆ, ಸಹಾಯ ಹೊಂದುವಂತ ವ್ಯಕ್ತಿಯಲ್ಲಿ ಸಹಾಯ ಮಾಡುವಂತವನು ಏನ್ ಮಾಡ್ತಾನೆ, ಕೆಲವೊಂದು ಗುಣಲಕ್ಷಣಗಳು ನೋಡ್ತಾನೆ, ಕೆಲವೊಂದು ಕ್ವಾಲಿಫಿಕೇಶನ್ ನೋಡ್ತಾನೆ, ಅವನಿಗೆ ಕರೆಕ್ಟ್ ಅನಿಸಿದ್ರೆ ಮಾತ್ರ ಸಹಾಯ ಮಾಡ್ತಾನೆ. ಮತ್ತೆ ಅಗ್ರಿಮೆಂಟ್ ಅಲ್ಲಿ ಕೂಡ ಇಬ್ಬರು ಕೂಡ ಒಪ್ಪಿಕೊಂಡು ಸಹಿ ಮಾಡುವುದರಿಂದ ಆ ಅಗ್ರಿಮೆಂಟ್ ಏನಾಗ್ತದೆ, ಇದು ರುಜುವಾಗ್ತದೆ, ಇದು ಸರಿ, ಇದು ಕರೆಕ್ಟ್ ಅಂತೆ. ಆದ್ರೆ ದೇವರು ನಮ್ಮ ವಿಷಯದಲ್ಲಿ ಒಂದು ವಾಗ್ದಾನ ಮಾಡಿದಾಗ ಇಲ್ಲ ಆತನ ನಮಗೆ ಸಹಾಯ ಮಾಡಬೇಕಂತೇಳಿ ಆತನು ಬಯಸಿದಾಗ ನಮ್ಮ ಯೋಗ್ಯತೆಗಳನ್ನು, ನಮ್ಮ ಅರ್ಹತೆಗಳನ್ನು, ನಮ್ಮ ಬ್ಯಾಕ್ ಗ್ರೌಂಡ್ ಅನ್ನು ಇವು ಯಾವುದು ನೋಡೋದಿಲ್ಲ. ದೇವ್ರೇನ್ ಮಾಡ್ತಾನೆ, ಆತನ ನಂಬಿಗಸ್ತನು, ಆತನ ಕೃಪೆಯುಳ್ಳಂತ ದೇವರು ತನ್ನ ಕೃಪೆಯಿಂದಲೇ, ತನ್ನ ಪ್ರೀತಿಯಿಂದಲೇ ತನ್ನ ವಾಗ್ದಾನಗಳನ್ನು ನೆರವೇರಿಸುವಂತ ದೇವರು. ನಮಗೋಸ್ಕರ ತನ್ನ ಪ್ರೀತಿಯಿಂದಲೇ ತನ್ನ ಕಾರ್ಯಗಳನ್ನು ಮಾಡುವಂತ ದೇವರು. ನಮ್ಮ ಯೋಗ್ಯತೆಗಳು ನೋಡುವುದಿಲ್ಲ. ಅದನ್ನು ಈ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಅಬ್ರಹಾಮನಿಗೆ ಸ್ವಾಸ್ಥ್ಯದ ವಿಷಯದಲ್ಲಿ ವಾಗ್ದಾನ ಮಾಡಿದಂತ ದೇವರು ಅದನ್ನು ಸ್ಥಿರಪಡಿಸುವುದಕ್ಕಾಗಿ ಅದನ್ನು ಪೂರ್ತಿ ಬಾಧ್ಯತೆ ನನ್ನದು, ನಾನೇ ಅದನ್ನು ಸ್ಥಿರಪಡಿಸ್ತೇನೆ ಅಂತೇಳಿ ದೇವರು ಅಬ್ರಹಾಮನಿಗೆ ಕೊಟ್ಟಿರುವಂತ ಒಂದು ಮಾತನ್ನು ವಾಕ್ಯ ಭಾಗದಲ್ಲಿ ಗಮನಿಸ. ಒಂದು ವಿಷಯ ಓದ್ಕೊಂಡು ನಾನು ಇಲ್ಲಿ ಬರ್ತೇನೆ ನೋಡಿ. ನಮ್ಮ ವಿಷಯದಲ್ಲಿ ದೇವರು ಯಾವ ರೀತಿಯಾಗಿದ್ದಾನೆ. ಕೀರ್ತನೆ ಭಾಗ 103ನೇ ಕೀರ್ತನೆ ಭಾಗ 103ನೇ ಕೀರ್ತನೆಯಲ್ಲಿ ಒಂದು ಮಾತನ್ನು ಓದಿನ ವಿಷಯಕ್ಕೆ ಬರ್ತೇನೆ. ವಚನ ನಾನು ಓದ್ತಾ ಇದ್ದೇನೆ. ಯೆಹೋವ ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಪ್ರೇರೆ, ಇಲ್ಲಿ ನಾವು ಗಮನಿಸುವಾಗ ಆತನ ಕನಿಕರ, ಆತನ ದಯೆ ಮತ್ತು ದೀರ್ಘಶಾಂತಿ, ಪೂರ್ಣ ಪ್ರೀತಿ ನಮ್ಮಲ್ಲಿ ತಪ್ಪು ಹುಡುಕಲಿಲ್ಲ. ಹುಡುಕಿದ್ರೆ ಎಷ್ಟೋ ತಪ್ಪುಗಳು ನಮ್ಮಲ್ಲಿದ್ದಾವೆ. ನಮ್ಮಲ್ಲಿ ಯಾವ ಒಳ್ಳೆತನವಿರ್ಲಿಲ್ಲ ಪ್ರೇರೆ. ನಾವೇನೋ ಒಳ್ಳೆ ಜನರಲ್ಲ, ನಾವು ತುಂಬಾ ಕೆಟ್ಟವರೇ. ಒಂದ್ ವೇಳೆ ದೇವರು ಹುಡುಕಿದ್ರೆ ಅನೇಕ ತಪ್ಪುಗಳು ನಮ್ಮಲ್ಲಿ ಉಂಟು. ಆದ್ರೆ ನಮ್ಮಲ್ಲಿ ಆತನ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ನಮ್ಮ ಪಾಪಗಳಿಗೆ ಆತನ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ದಂಡಿಸಲಿಲ್ಲ. ವಾಸ್ತವಿಕವಾಗಿ ಯೇಸು ಸ್ವಾಮಿ ಅನುಭವಿಸಿರುವಂತಹ ಆ ಶ್ರಮೆ, ಆ ಹಿಂಸೆ, ಆ ನೋವು ಯಾರದು? ಅದು ನಮ್ಮದು. ನಮ್ಮ ಪಾಪಕ್ಕೋಸ್ಕರ, ನಮ್ಮ ಶಾಪಕ್ಕೋಸ್ಕರ, ನಾವು ಮಾಡಿರುವಂತ ಅತಿಕ್ರಮಗಳಿಗೋಸ್ಕರ ಆತನ ಶಿಕ್ಷೆ ಅನುಭವಿಸಿದ, ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮನ್ನು ದಂಡಿಸಲಿಲ್ಲ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡುವುದರಲ್ಲಿ ನನ್ನ ಯೋಗ್ಯತೆ ಇಲ್ಲ, ನಮ್ಮ ಅರ್ಹತೆ, ನಮ್ಮ ಭಕ್ತಿ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಇದು ನೋಡುವುದಿಲ್ಲ. ಏನ್ ನೋಡ್ತಾನೆ? ಆತನ ಪ್ರೀತಿ, ಆತನ ಕೃಪೆ, ಆತನ ಕನಿಕರ, ಆತನ ದೀರ್ಘ ಶಾಂತಿಯಿಂದ ನಮಗೆ ಸಹಾಯ ಮಾಡುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಒಂದು ವೇಳೆ ಎಲ್ಲ ಒಳ್ಳೆ ಜನರೇ ರಕ್ಷಿಸಲ್ಪಡ್ಬೇಕಂತ ಹೇಳಿ ಒಂದು ಕ್ವಾಲಿಫಿಕೇಶನ್ ಇಟ್ಕೊಂಡ್ರೆ ಯಾರು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ರೋಮಪತ್ರಿಕೆ 3 ಓದ್ತೀವಲ್ಲ, ನೀತಿವಂತನಿಲ್ಲ, ಒಬ್ಬನೂ ಇಲ್ಲ, ಎಲ್ಲರೂ ದಾರಿ ತಪ್ಪಿ ದೇವರು ಕೊಡುವಂತ ಮಹಿಮೆ ದೂರವಾದಂತವ್ರೆ.
ಒಂದ್ ವೇಳೆ ದೇವರು ಒಂದು ಕೊಲಮಾನ ಹಾಕೊಂಡ್ರೆ ಇಂಥವರು ಮಾತ್ರ ರಕ್ಷಿಸಲ್ಪಡಬೇಕಂತೇಳಿ ನಮ್ಮ ಯೋಗ್ಯತೆಗೆ ನೋಡುವುದಾದ್ರೆ ಯಾರು ಕೂಡ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ದೇವರು ನಮ್ಮ ವಿಷಯದಲ್ಲಿ ಆತ ನಂಬಿಗಸ್ತನು, ತನ್ನ ಕೃಪೆಯಿಂದ, ತನ್ನ ಕನಿಕರ ಸ್ವಭಾವದಿಂದ, ಪ್ರೀತಿಯಿಂದ ನಮ್ಮ ವಿಷಯದಲ್ಲಿ ತನ್ನ ಕಾರ್ಯವನ್ನು ಮಾಡಿದನು. ನಮ್ಮ ವಿಷಯದ ಆತನ ಸಹಾಯ ಮಾಡಿದನು. ಆ ವಾಗ್ದಾನವನ್ನು ನೆರವೇರಿಸಿ, ಯಾವ ವಾಗ್ದಾನ? ಯಾರು ನಶಿಸಿ ಹೋಗಬಾರದು, ಎಲ್ಲರೂ ರಕ್ಷಣೆ ಹೊಂದಬೇಕಂತೇಳಿ ದೇವರು ಮಾಡಿದಂತ ಆ ವಾಗ್ದಾನ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜಿ ಮೇಲೆ ಆತ ನೆರವೇರಿಸಿದನು ಶ್ರೇಷ್ಠವಾದಂತ ರಕ್ಷಣೆಯನ್ನು ಉಚಿತಾರ್ಥವಾಗಿ. ನನಗೆ ಈ ಲಾಸ್ಟ್ ಭಾಗದಲ್ಲಿ ಆ ವಾಕ್ಯ ಇರ್ತದೆ, ಉಚಿತಾರ್ಥವಾಗಿ ದೇವರು ಏನ್ ಮಾಡಿದ್ದಾನೆ? ನಮ್ಮನ್ನ ರಕ್ಷಿಸಿದ್ದಾನೆ. ಅದಕ್ಕಾಗಿ ಪ್ರೇರೆ ಇಲ್ಲಿ ಅಬ್ರಹಾಮನ ಜೀವನದಲ್ಲಿ ಕೂಡ ನಾವು ಗಮನಿಸುವಾಗ ಆ ಅಬ್ರಹಾಮನಲ್ಲಿದ್ದಂತ ಪ್ರಶ್ನೆ ಏನಂತಂದ್ರೆ, ಈ ಬಾಧ್ಯತೆಯನ್ನು ಇಲ್ಲ, ಈ ಸ್ವಾಸ್ಥ್ಯವನ್ನು ನಾವು ಹೊಂದಿಕೊಳ್ಳುವುದು ಹೇಗೆ ಅಂತ ಹೇಳಿದಾಗ ಒಂದು ಪ್ರಮಾಣವನ್ನು ದೇವರು, ಒಂದು ಪದ್ಧತಿಯನ್ನು, ಹಳೆ ಕಾಲದಲ್ಲಿದ್ದಂತ ಒಂದು ಪದ್ಧತಿಯನ್ನು ದೇವರು ಅಲ್ಲಿ ಸ್ಥಿರಪಡಿಸ್ತಾ ಇದ್ದಾರೆ. ನೋಡಿ 9ನೇ ವಚನದಲ್ಲಿ ಓದುವಾಗ, ಅದಕ್ಕೆ ಆತನು, ಎದಕ್ಕೆ? ಅಬ್ರಹಾಮನು ಕೇಳಿರುವಂತ ಪ್ರಶ್ನೆ, ನಾನು ಹೇಗೆ ಹೊಂದಿಕೊಳ್ಳುತ್ತೇನೆ, ನನಗೊಂದು ರುಜುವು ಕೊಡು, ಒಂದು ಗುರುತು ಕೊಡು ಅಂತ ಕೇಳಿದಾಗ, ಅದಕ್ಕೆ ಆತನು, ನೀನು 3 ವರ್ಷಗಳ ಮನಕ, ಆಡು, ಟಗರು ಇವುಗಳನ್ನು, ಬೆಲವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನು ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಲು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ. ಆ ಶವಗಳ ಮೇಲೆ ಹದ್ದುಗಳು ಹೆಗರಲು ಅಬ್ರಹಾಮನು ಅವುಗಳನ್ನು ಓಡಿಸಿ ಬಿಟ್ಟನು. ಪ್ರಿಯರೇ, ಇಲ್ಲಿ ತನ್ನ ವಾಗ್ದಾನಗಳನ್ನು ದೃಢಪಡಿಸುವ ಸಲುವಾಗಿ, ದೃಢಪಡಿಸುವುದಕ್ಕಾಗಿ ದೇವರು ಅಪರಿಚಿತವಾದ ಅತಿ ಪ್ರಮುಖವಾದಂತ ಒಂದು ಗುರುತನ್ನು ಆತನು ವ್ಯಕ್ತಪಡಿಸ್ತಾನೆ. ತನ್ನ ವಾಗ್ದಾನವನ್ನು ದೃಢಪಡಿಸುವುದಕ್ಕಾಗಿ, ತನ್ನ ವಾಗ್ದಾನವನ್ನು ಸ್ಥಿರಪಡಿಸುವುದಕ್ಕಾಗಿ ಒಂದು ಪ್ರಮುಖವಾದಂತ ಪೂರ್ವಕಾಲದಲ್ಲಿ ಅವರು ಮಾಡ್ತಿರುವಂತ ಒಂದು ಪ್ರಾಚೀನ ಒಂದು ಪದ್ಧತಿಯನ್ನು ಇಲ್ಲಿ ಅಬ್ರಹಾಮನಿಗೆ ದೇವರು ತೋರಿಸ್ತಾ ಇದ್ದಾರೆ. ಇಲ್ಲಿ ನಾನು ಹೀಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಪ್ರಾಚೀನ ಪೂರ್ವ ದಿಕ್ಕಿನವರ ಪದ್ಧತಿ ಪ್ರಕಾರವಾಗಿ ಒಪ್ಪಂದಕ್ಕೆ ಒಳಗಾಗುವ ಎರಡು ಕಡೆಯವರು ತುಂಡರಿಸಿರುವ ಪ್ರಾಣಿಗಳ ನಡುವೆ ಹಾದು ಹೋಗಬೇಕು. ಇದು ಹಳೆ ಕಾಲದಲ್ಲಿದ್ದಂತ ಒಂದು ಪದ್ಧತಿ. ಇಬ್ಬರು ಒಂದು ಒಡಂಬಡಿಕೆ ಮಾಡಿಕೊಂಡಾಗ ಕೆಲವೊಂದು ಪ್ರಾಣಿಗಳನ್ನು ಸಾಯಿಸಿ ಅವುಗಳನ್ನು ತುಂಡು ಮಾಡಿ ಆ ಕಡೆ ಈ ಕಡೆ ತುಂಡುಗಳನ್ನಿಟ್ಟು ಈ ಮಧ್ಯದಲ್ಲಿ ಅವರಿಬ್ಬರು ಹಾದು ಹೋಗಬೇಕು. ಅಂದ್ರೆ ಅರ್ಥ ಏನು? ನಾವಿದನ್ನು ಮಾಡೇ ಮಾಡ್ತೇವೆ ಅನ್ನುವಂಥದ್ದು. ತುಂಡರಿಸಿರುವ ಪ್ರಾಣಿಗಳ ನಡುವೆ ಹಾದು ಹೋಗಬೇಕು. ಈ ರೀತಿಯಾಗಿ ತಾವು ನಿಶ್ಚಯ ಪಡಿಸಿಕೊಂಡಿರುವ ಕಾರ್ಯಗಳ ನೆರವೇರಿಕೆಗಾಗಿ ತಮ್ಮ ಜೀವಿತವನ್ನು ಒಪ್ಪಿಸುತ್ತೇವೆ ಅನ್ನುವಂತ ಸಾಂಕೇತಿಕವಾಗಿ ದೃಢಪಡಿಸಿಕೊಳ್ಳುತ್ತಿದ್ದರು. ಆ ರೀತಿಯಾಗಿ ಅವರು ನಡೆದು ಹೋಗುವುದರಿಂದ ಏನರ್ಥ? ನಮ್ಮ ಜೀವಿತವನ್ನು ಇದನ್ನು ನೆರವೇರಿಸುವುದಕ್ಕೋಸ್ಕರ ನಾವು ಒಪ್ಪಿಸಿದ್ದೇವೆ ಅನ್ನುವಂತ ಒಂದು ಸಾಂಕೇತಿಕವಾಗಿ ಅದನ್ನು ದೃಢಪಡಿಸ್ತಾ ಇದ್ರು. ಇಲ್ಲಿ ಅಬ್ರಹಾಮನಿಗೆ ದೇವರು ಆ ಪದ್ಧತಿಯನ್ನೇ ನೀನು ಮಾಡಬೇಕು ಅಂತ ಹೇಳಿ. ನೋಡಿ, ಒಂದು ಮಾತು ಓದೋಣ. ಹಳೆ ಕಾಲದಲ್ಲಿ ಯೆರೆಮೀಯನ ಪ್ರವಾದನ ಗ್ರಂಥ 34ನೇ ಅಧ್ಯಾಯ. ಯೆರೆಮೀಯನ ಪ್ರವಾದನ ಗ್ರಂಥ 34ನೇ ಅಧ್ಯಾಯ 18 ವಚನ ನಾವು ಓದೋಣ. ಯೆರೆಮೀಯನ ಪ್ರವಾದನ ಗ್ರಂಥ 34ನೇ ಅಧ್ಯಾಯ 18ನೇ ವಚನ ನಾನು ಓದ್ತಾ ಇದ್ದೆ ನೋಡಿ. ಕರುವನ್ನು ಸೀಲಿ ಅದರ ಹೋಲುಗಳ ನಡುವೆ ಹಾದು ಹೋಗಿ ನನ್ನ ಮುಂದೆ ಮಾಡಿದ ಒಪ್ಪಂದದ ನಿಬಂಧನೆಯನ್ನು ಕೈಗೊಳ್ಳದೆ ನನ್ನ ಒಡಂಬಡಿಕೆಯನ್ನು ಮೀರಿದ ಯೆಹೂದ ಪ್ರಧಾನರು, ಯೆರೂಸಲೇಮಿನ ಪ್ರಧಾನರು, ಕಂಚುಕಿಗಳು, ಯಾಜಕರು, ಕರುವಿನ ಹೋಲುಗಳ ನಡುವೆ ಹಾದು ಹೋದ ದೇಶದ ಸಕಲ ಜನರು, ಇವರೆಲ್ಲರೂ ಇವರ ಪ್ರಾಣವನ್ನು ಹುಡುಕುವ ಶತ್ರುಗಳ ಕೈಗೆ ಕೊಡುವೆನು. ಇಲ್ಲಿ ಸಂದರ್ಭ ಏನಂತಂದ್ರೆ, ಈ ಯಹೂದ್ಯರು ಅಲ್ಲಿದ್ದಂತ ಪ್ರಧಾನ ಎಲ್ಲರೂ ಏನ್ ಮಾಡಿದಂದ್ರೆ, ಈ ಕರುಗಳ ನಡುವೆ ಹಾದು ಹೋದರು. ಅಂದ್ರೆ ನಾವು ಇದನ್ನು ಮಾಡೇ ಮಾಡ್ತೇವೆ, ಈ ನಿಬಂಧನೆಯನ್ನು ನಾವು ಕೈಕೊಳ್ತೀವಿ ಅಂತೇಳಿ ಮಾತು ಕೊಟ್ಟು, ಅವುಗಳ ಮಧ್ಯದಲ್ಲಿ ನಡೆದು ಹೋದಾಗ ಮಾತು ಕೊಟ್ಟ ಹಾಗೆ ನಡೆದು ಹೋಗಿ ಇವ್ರೇನ್ ಮಾಡ್ತಾರಂದ್ರೆ, ದೇವರ ಮಾತಿಗೆ ಕಿವಿ ಕೊಡದೆ ವಾಗ್ದಾನವನ್ನು ಮರೆತು, ಆ ನಿಬಂಧನೆಗಳನ್ನ ಮರೆತು, ಅವರು ದೇವರ ಕೋಪಕ್ಕೂ
ಮತ್ತು ದೇವರ ಶಿಕ್ಷೆಗೂ ಅವರು ಕಾರಣಕರ್ತರಾಗ್ತಾರೆ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಆ ಪುರಾತನ ಕಾಲದಲ್ಲಿ ಒಂದು ಮಾತನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಪ್ರಮಾಣವನ್ನು ಅವರು ಮಾಡ್ತಾ ಇದ್ರು. ಅದನ್ನೇ ದೇವರು ಇಲ್ಲಿ ಅಬ್ರಹಾಮನಿಗೆ ಪರಿಚಯ ಮಾಡಿರುವಂತದ್ದು. ಆ ಪದ್ಧತಿಯ ಬಗ್ಗೆ ಆತನು ವಿವರಣೆ ಮಾಡ್ತಾನೆ. ಆದ್ರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸುವಂತ ಒಂದು ಮಾತೇನಂತಂದ್ರೆ 15ನೇ ಅಧ್ಯಾಯ 17ನೇ ವಚನದಲ್ಲಿ, ಹೊತ್ತು ಮುನಿಗಿ ಕಾರ್ಗತ್ತಲಾದಾಗ ಇಗೋ ಹೊಗೆ ಹಾಯುವ ಒಲೆಯು ಉರಿಯುವ ದಿವಟೆಯು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ಇಲ್ಲಿ ಹೊತ್ತು ಮುಲಿಗದಾಗ, ಕಾರ್ಗತ್ತಲಾದಾಗ ಆ ತುಂಡುಗಳ ನಡುವೆ ಹೊಗೆ ಹಾಯುವ ಒಲೆಯು ಉರಿಯುವ ದಿವಟೆಯು ಕಾಣಿಸಿಕೊಂಡು ಆ ತುಂಡುಗಳ ನಡುವೆ ಹೋದವು. ಅಂದ್ರೆ ಅರ್ಥ, ಇಲ್ಲಿ ಕರ್ತನಾಗಿರುವಂತ ದೇವರೇ ಅವುಗಳ ಮಧ್ಯದಲ್ಲಿ ನಡೆದು ಹೋಗ್ತಾನೆ. ಅಬ್ರಹಾಮ್ ನಡೆದು ಹೋಗುವುದಿಲ್ಲ. ಅಬ್ರಹಾಮ್ ನೋಡ್ತಾ ಇರ್ತಾನೆ. ದೇವರು ಹೊಗೆ ಹಾಯುವ ಒಲೆಯ ಹಾಗೆ, ಉರಿಯುವ ದಿವಟಿ ಹಾಗೆ ಅಲ್ಲಿ ಕಾಣಿಸಿ ಆ ತುಂಡುಗಳ ನಡುವೆ ಆತನು ನಡೆದು ಹೋಗ್ತಾನೆ. ಅಂತ ಅರ್ಥ ಏನಂತಂದ್ರೆ, ಈ ಒಡಂಬಡಿಕೆಯನ್ನು ಸ್ಥಿರಪಡಿಸುವುದಕ್ಕೂ ಅದನ್ನು ನೆರವೇರಿಸುವುದಕ್ಕೂ ಪೂರ್ತಿ ಬಾಧ್ಯತೆ ನನ್ನದು, ನಾನೇ ಇದನ್ನು ಮಾಡ್ತೇನೆ ಅಂತ ಹೇಳಿ ದೇವರು ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಅಬ್ರಹಾಮನು ಕೇವಲ ಪ್ರೇಕ್ಷಕನಾಗಿ ದೇವರು ಉಚಿತವಾದಂತಹ ಆ ಕೃಪೆಯ ಅದ್ಭುತ ಕಾರ್ಯವನ್ನು ವೀಕ್ಷಿಸ್ತಾ ಇದ್ದನಷ್ಟೇ, ನೋಡ್ತಾ ಇದ್ದನಷ್ಟೇ. ವಾಸ್ತವಿಕವಾಗಿ ಇಬ್ಬರು ಹೋಗಬೇಕು, ಅವುಗಳ ಮಧ್ಯದಲ್ಲಿ ಇಬ್ಬರು ಹೋಗಬೇಕು. ಆದ್ರೆ ಇಲ್ಲಿ ದೇವರು ಒಬ್ಬನೇ ಅವುಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದಾನೆ. ಅಂದ್ರೆ ಅರ್ಥ, ಇದರ ಪೂರ್ತಿಯ ಬಾಧ್ಯತೆ ನನ್ನದು. ಅಬ್ರಹಾಮನೇ, ನೀನು ಸುಮ್ಮನೆ ಇರು, ನೀನ್ ನೋಡ್ತಾ ಇರು, ನನ್ನ ಕೃಪೆಯಿಂದ, ನನ್ನ ಉಚಿತಾರ್ಥವಾದಂತ ಕೃಪೆಯಿಂದ ಆ ಸ್ವಾಸ್ಥ್ಯವನ್ನು ನಿನಗೆ ಕೊಡ್ತೇನೆ ಅಂತೇಳಿ ಇಲ್ಲಿ ಅಬ್ರಹಾಮನಿಗಿದ್ದಂತ ಆ ಪ್ರಶ್ನೆ ಇಲ್ಲ, ಆ ಅನುಮಾನ, ಇಲ್ಲಾಂದ್ರೆ ಹೇಗೆ ಹೊಂದಿಕೊಳ್ಳಬೇಕು ಅನ್ನುವಂತಹ ಪ್ರಶ್ನೆಗೆ ಒಂದು ಉತ್ತರವನ್ನು ಆತನು ಕೊಡ್ತಾ ಇದ್ದಾನೆ. ಆದ್ರೆ ಯಾವಾಗ ಅದು ನೆರವೇರಿಸ್ತಾನೆ? ಆ ವಾಗ್ದಾನದಲ್ಲಿ ಕೆಲವೊಂದು ಕಾರ್ಯಗಳು ನಡೆಯಬೇಕು. ಅದನ್ನು ನಾವು ಓದುವಾಗ 12ನೇ ವಚನದಿಂದ 16ನೇ ವಚನದವರೆಗೂ ಒಂದು 7 ಕಾರ್ಯಗಳು ನಡೆಯಬೇಕು. 7 ಕಾರ್ಯಗಳು ಅಂದ್ರೆ ಪ್ರಸ್ತುತ ನಡೆಯುವುದಿಲ್ಲ, ನಾನು ಮುಂದೆ ಅದನ್ನು ನೆರವೇರಿಸ್ತೇನೆ, ಅದು ಪೂರ್ತಿ ಬಾಧ್ಯತೆ ನನ್ನದೇ ಅಂತೇಳಿ ದೇವರು ಸಾಕ್ಷಿ ಕೊಡ್ತಾರೆ. ಏನೇನ್ ನಡೆಯಬೇಕು? 13ನೇ ವಚನ, ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗಿರಬೇಕು. ಇದು ನಡೆಯಬೇಕು. ಆ ದೇಶದವರಿಗೂ ದಾಸರಾಗಿರಬೇಕು. 400 ವರ್ಷ ಆ ದೇಶದವರಿಂದ ಬಾಧೆ ಪಡ್ತಾರೆ, ಇದು ಆಗ್ಬೇಕು. ಮತ್ತು ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸ್ತೇನೆ, ಇದು ಆಗ್ಬೇಕು. ಆಮೇಲೆ ಅವರನ್ನು ಬಹಳ ಆಸ್ತಿವಂತರಾಗಿ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬರ್ತೇನೆ, ಇದು ಆಗಬೇಕು. ಮತ್ತು ನೀನು ಮಾತ್ರ ಸಮಾಧಾನದೊಡನೆ ಪಿತೃಗಳ ಬರಿಗೆ ಸೇರುವಿ, ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಗಳನ್ನು ಹೊಂದುವಿ. ಮತ್ತೆ ಇನ್ನೊಂದು ಹೇಳ್ತಾನೆ, ಅಮೋರಿಯರ ಪಾಪವು, ಅಪರಾಧವು ಇನ್ನು ಪೂರ್ಣ ಸ್ಥಿತಿಗೆ ಬರಲಿಲ್ಲ, ಅದು ಪೂರ್ಣ ಸ್ಥಿತಿಗೆ ಬರಬೇಕು. ಈ ಕಾರ್ಯಗಳು ನಡೆದ ಮೇಲೆ ನಾನೇನ್ ಮಾಡ್ತೇನೆ, ನಿನ್ನ ಸಂತತಿಯವರಿಗೆ ನಾನು ವಾಗ್ದಾನ ಮಾಡಿದಂತ ಈ ದೇಶವನ್ನು ನಾನು ಬಾಧ್ಯವಾಗಿ, ಸ್ವಾಸ್ಥ್ಯವಾಗಿ ನಾನು ಕೊಡ್ತೇನೆ ಅಂತೇಳಿ ದೇವರ ಅಬ್ರಹಾಮನಿಗೆ ಆ ಪ್ರಮಾಣ ವಚನವನ್ನು, ಇಲ್ಲ ಒಡಂಬಡಿಕೆಯ ಆ ವಚನವನ್ನು ಆತನು ತಿಳಿಯಪಡಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ ಈ ಒಡಂಬಡಿಕೆಯಲ್ಲಿ ಯಾವ ಷರತ್ತುಗಳು ಇಲ್ಲ. ಅಬ್ರಹಾಮನಿಗೆ ಸ್ವಾಸ್ಥ್ಯದ ವಿಷಯದಲ್ಲಿ ಕೊಟ್ಟಂತ ಈ ಒಡಂಬಡಿಕೆ ಯಾವ ಷರತ್ತುಗಳಿಲ್ಲ. ನಾವು ಕೆಲವೊಂದು ಅಗ್ರಿಮೆಂಟ್ ಒಡಂಬಡಿಕೆ ಮಾಡೋದಕ್ಕೆ ಕಂಡೀಷನ್ಸ್ ಇರ್ತಾವಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾವ. ಆದ್ರೆ ಇಲ್ಲಿ ದೇವರು ಮಾಡಿರುವಂತ ಈ ಒಡಂಬಡಿಕೆಯಲ್ಲಿ ಯಾವ ಷರತ್ತುಗಳಿಲ್ಲ. ಷರತ್ತುಗಳಿಲ್ಲದಂತ ಒಡಂಬಡಿಕೆ ಮತ್ತು ಇದರ ನೆರವೇರಿಕೆಗಾಗಿ ದೇವರ ಮೇಲೆ ಮಾತ್ರ ಅವಲಂಬಿತರಾಗಬೇಕು. ಪೂರ್ತಿಯಾಗಿ ಇದನ್ನು ನಾನೇ ಮಾಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾನೆ. ಷರತ್ತುಗಳಿಲ್ಲದಂತ ಒಂದು ಒಡಂಬಡಿಕೆ. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 3 ವಚನ ಓದಬೇಕಾದ್ರೆ ಅಲ್ಲೊಂದು ಒಡಂಬಡಿಕೆ ಇದೆ. ಆ ಒಡಂಬಡಿಕೆಯಲ್ಲಿ ಷರತ್ತುಗಳಿದಾವೆ. ನೀನು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ ದೇವರೊಂದು 3 ಷರತ್ತುಗಳನ್ನು ಕೊಟ್ಟಿದ್ದಾನಲ್ಲ. ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗದವರನ್ನು, ನಿನ್ನ ತಂದೆ ಮನೆಯನ್ನು ಎಲ್ಲವನ್ನು ಬಿಟ್ಟು ನೀನು ಬರಬೇಕು. ಅಲ್ಲಿ ಷರತ್ತಿದೆ, ಅಲ್ಲಿ ಕಂಡೀಷನ್ಸ್ ಇದೆ. ಆದ್ರೆ ಈ ಒಡಂಬಡಿಕೆಯಲ್ಲಿ ಯಾವ ಷರತ್ತುಗಳಿಲ್ಲದೆ ದೇವರ ಉಚಿತಾರ್ಥವಾದಂತ ಕೃಪೆಯಿಂದ, ಅಬ್ರಹಾಮನೇ ನೀನು ಸುಮ್ಮನೆ ನೋಡ್ತಾ ಇರೋ, ಆದ್ರೆ ನೀನೇನ್ ಮಾಡ್ತೀಯ, ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರ್ತಿ, ನೀವು ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆ ಹೊಂದತಿ. ಆದರೆ ನಾನೇನ್ ಮಾಡ್ತೇನೆ,
ನನ್ನ ವಾಗ್ದಾನವನ್ನು ನೆರವೇರಿಸಿ ನಿನ್ನ 4ನೇ ತಲೆಮಾರಿಯನ್ನು ಈ ದೇಶಕ್ಕೆ ನಾನು ಬರಮಾಡ್ತೇನೆ ಅಂತೇಳಿ ದೇವರು ತನ್ನ ಕಾರ್ಯವನ್ನು ಆತನಲ್ಲಿ ತಿಳಿಸಿರುವಂತದ್ದು ವಾಕ್ಯ ಭಾಗದಲ್ಲಿ ಆದ್ರೆ ಇದರಲ್ಲಿ ಒಂದು ಚಿಕ್ಕ ವಿಷಯನ ಹೇಳಿ ನಾನು ಮುಗಿಸ್ತೇನೆ. ಪ್ರಿಯರೇ, ಈ ಸನ್ನಿವೇಶದಿಂದ ನಾವು ಗಮನಿಸಬೇಕಂತ ಒಂದು ವಿಷಯ ಏನಂತಂದ್ರೆ, ಇವತ್ತು ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮ ವಿಷಯದಲ್ಲಿ ಅನೇಕ ವಾಗ್ದಾನಗಳನ್ನು ಮಾಡಿದನು. ಆದ್ರೆ ಪ್ರತಿಯೊಂದು ವಾಗ್ದಾನದಲ್ಲಿ ಯಾವ ಷರತ್ತು ಇಲ್ಲದೆ, ಯಾವ ಕಂಡೀಷನ್ ಇಲ್ಲದೆ ತನ್ನ ಉಚಿತಾರ್ಥವಾದಂತ ಕೃಪೆಯಿಂದ, ತನ್ನ ಉಚಿತಾರ್ಥವಾದಂತ ಪ್ರೀತಿ, ಆ ದೀರ್ಘ ಶಾಂತಿಯಿಂದ ಆ ಕಾರ್ಯಗಳನ್ನು ನಡೆಸ್ತಾ ಇದೆ. ಒಂದು ವೇಳೆ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ಭಕ್ತಿ, ನಮ್ಮ ಕಾರ್ಯಗಳು ನೋಡುವುದಾದ್ರೆ ಆ ಒಡಂಬಡಿಕೆ ಇಲ್ಲ, ಆ ವಾಗ್ದಾನವು ನಮ್ಮಲ್ಲಿ ನೆರವೇರುವುದಿಲ್ಲ. ಪೂರ್ತಿಯಾಗಿ ಅದು ದೇವರು ಮಾತ್ರ ನೆರವೇರಿಸಿದ್ದ. ಅದರಲ್ಲಿ ಒಂದು ವಿಷಯ ಏನಂತಂದ್ರೆ, ಇವತ್ತು ನಮ್ಮನ್ನು ರಕ್ಷಿಸುವುದರಲ್ಲಿ, ಪರಲೋಕದಿಂದ ಕರ್ತನನ್ನು ಕಲಿಸಿಕೊಡುವುದರಲ್ಲಿ ನಮ್ಮ ಯೋಗ್ಯತೆ ನೋಡಿ ಯೇಸು ಸ್ವಾಮಿಯನ್ನು ಕಲಿಸ್ಕೊಟ್ಟಿಲ್ಲ. ನಾವೇನು ಒಳ್ಳೆ ಜನರಂತೇಳಿ, ಆ ಪರಿಶುದ್ಧರಂತೇಳಿ ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಲಿಸ್ಕೊಟ್ಟಿಲ್ಲ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು, ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಲಿಸ್ಕೊಟ್ಟರಂತೇಳಿ 3:16ನೇ ವಚನದಲ್ಲಿ, ಯೋಹಾನ ಬರೆದ ಸುವಾರ್ತೆ 3:16 ಓದ್ತೇವೆ. ಅದು ನಮ್ಮ ಯೋಗ್ಯತೆಗಳಲ್ಲ, ಅದು ನಮ್ಮನ್ನು ಪ್ರೀತಿಸಿದ್ದರಿಂದ, ತನ್ನ ಕೃಪೆಯಿಂದಲೇ ಆತನನ್ನು ಆತನ ಬಂದು ಏನ್ ಮಾಡಿದ್ದಾನೆ? ನಮ್ಮ ಯೋಗ್ಯತೆಗಳು ನೋಡ್ಲಿಲ್ಲ ಪ್ರಿಯರೇ, ನಮ್ಮ ಅರ್ಹತೆಗಳು ನೋಡ್ಲಿಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯ ನೋಡ್ಲಿಲ್ಲ. ನಾವು ಬಲಹೀನರು, ನಾವು ಶಾಪಗ್ರಸ್ತರು ಅಲ್ಲ, ನಾವು ಯಾವ ಗಣನೆಗೆ ಬಾರದಂತವ್ರು, ನಾವು ಲೋಕದಲ್ಲಿ ಬಿಸಾಲ್ಪಟ್ಟಂತವ್ರು, ನಿಜವಾಗ್ಲೂ ಪ್ರೀತಿಸ್ಲಿಕ್ಕೆ ಯಾವ ಒಳ್ಳೆತನವಿರಲಿಲ್ಲ. ಆದ್ರೂ ಕೂಡ ಆತ ನಮ್ಮನ್ನು ಪ್ರೀತಿಸಿದ್ದಾನೆ. ನೋಡ, ಒಂದು ಮಾತು ಅದನ್ನ, ಷರತ್ತುಗಳಿಲ್ಲದಂತ ಪ್ರೀತಿ, ಕಂಡೀಷನ್ ಮಾಡದಿರುವಂತ ಪ್ರೀತಿ ದೇವರು ನಮ್ಮ ವಿಷಯದಲ್ಲಿ ತೋರಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. ಒಂದು ವಾಕ್ಯ ಓದಿ ನಾನು ಬರ್ತೇನೆ. ರೋಮಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಿಂದ ನಾವು ಓದ್ತಾ ಇದ್ದೀವಿ ನೋಡಿ. ರೋಮಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಿಂದ, ಇಲ್ಲ 6ನೇ ವಚನದಿಂದ ಓದ್ತೀನಿ ನೋಡಿ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನಿಯಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟರು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿರುವ ಜೀವದಿಂದ ರಕ್ಷಣೆ ಆಗುವುದು ಮತ್ತು ನಿಶ್ಚಯವಲ್ಲವೇ? ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ಗಮನಿಸುವಾಗ ನಾವೆಂತವ್ರು? ಒಂದು ವೇಳೆ ದೇವರ ಕಂಡೀಷನ್ಸ್ ಮಾಡಿದ್ರೆ, ಒಂದು ವೇಳೆ ನಮ್ಮ ಯೋಗ್ಯತೆಗಳು ನೋಡಿದ್ರೆ ನಮಗೆ ಯಾರಿಗೂ ಕೂಡ ರಕ್ಷಣೆ ಆಗ್ತಾರೆ. ನಾವು ಅಶಕ್ತರು, ಭಕ್ತಿಹೀನರು, ದೇವರಿಗೆ ವೈರಿಗಳು, ಪಾಪಿಗಳಾಗಿದ್ದೇವೆ. ಯಾವ ಒಳ್ಳೆತನವಿರಲಿಲ್ಲ. ಆದ್ರೆ ತನ್ನ ಉಚಿತಾರ್ಥವಾದಂತ ಕೃಪೆಯಿಂದ, ಆ ಕಲವಾರಿ ಕ್ರೂಜೆನಲ್ಲಿ ಆತನ ತೋರಿಸಿರುವಂತ ಆ ಪ್ರೀತಿಯಿಂದಲೇ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಆ ವಾಗ್ದಾನವನ್ನು ನಾವು ಅನುಭವಿಸ್ತಾ, ಆ ಮೆಸ್ಸಯ್ಯನ ವಾಗ್ದಾನ, ಆ ರಕ್ಷಕನ ವಾಗ್ದಾನ ನಾವು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ದೇವರು ನಮ್ಮ ವಿಷಯದಲ್ಲಿ ಮಾಡ್ತಾ ವಾಗ್ದಾನಗಳು ನಾವು ನೆರವೇರಿಸೋಣ, ಅದನ್ನು ನಾವು ಅನುಭವಿಸೋಣ. ಇನ್ನು ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಓದಬೇಕಾದ್ರೆ, ನೀವು ರಕ್ಷಿಸಲ್ಪಟ್ಟಿದ್ದು ದೇವರ ಕೃಪೆಯಿಂದಲೇ, ನಿಮ್ಮ ಪುಣ್ಯಕ್ರಿಯೆಗಳಿಂದಲ್ಲ, ನಿಮ್ಮ ದಾನ ಧರ್ಮಗಳಿಂದಲ್ಲ, ಆತನು ಉಚಿತಾರ್ಥವಾದಂತ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದ. ತೀರ್ಥನ ಪತ್ರಿಕೆ 3ನೇ ಅಧ್ಯಾಯ 4-7 ವಚನ ಓದಿದ್ರೆ, ನಿಮ್ಮ ಪುಣ್ಯಕ್ರಿಯೆಗಳಿಂದಲ್ಲ, ಇದು ನಿಮ್ಮಿಂದ ಆದದ್ದಲ್ಲ ಪ್ರಿಯ, ಆತನ ಕೃಪೆಯೇ ಇದಕ್ಕೆ ಕಾರಣವಂತೇಳಿ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಅದಕ್ಕಾಗಿ ಅಬ್ರಹಾಮನಿಗೆ ಮಾಡಿರುವಂತಹ ಈ ಸ್ವಾಸ್ಥ್ಯದ ವಾಗ್ದಾನದ ವಿಷಯದಲ್ಲಿ ಯಾವ ಷರತ್ತುಗಳನ್ನು ದೇವರಿಗಿಟ್ಟಿಲ್ಲ. ಇದನ್ನು ನಾನೇ ನೆರವೇರಿಸ್ತೇನೆ. ಅಬ್ರಹಾಮನು ಸುಮ್ಮನೆ ಏನ್ ಮಾಡ್ಬೇಕು? ನೋಡ್ತಾ ಇರ್ಬೇಕಷ್ಟೇ. ಇಲ್ಲ, ಅಬ್ರಹಾಮನ ಯಾವ ಪ್ರಮೇಯವಿಲ್ಲ. ಲೋಕದಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಇರುವರು ಅದಕ್ಕೆ ಬಾಧ್ಯತೆ ವಹಿಸಬೇಕು. ಅದಕ್ಕೆ ಕಂಡೀಷನ್ಸ್ ಇರ್ತಾವ. ಸಹಾಯ ಮಾಡುವಂತವ್ರು, ಸಹಾಯ ಹೊಂದುವವರ ಯೋಗ್ಯತೆಗಳು ನೋಡ್ತಾರೆ. ಆದ್ರೆ ಇಲ್ಲಿ ಮಾತ್ರ ದೇವರು ಯಾವ ಯೋಗ್ಯತೆ ನೋಡ್ಲಿಲ್ಲ, ಯಾವ ಕಂಡೀಷನ್ ಇರ್ಲಿಲ್ಲ. ಪೂರ್ತಿ ಬಾಧ್ಯತೆ ನನ್ನದೇ ಅಂತೇಳಿ ಆತನ ಏನ್ ಮಾಡ್ತಾನೆ? ಅದನ್ನು ವಹಿಸ್ಕೊಳ್ತಾನೆ. 17ನೇ ವಚನ ಮತ್ತೊಂದ್ಸರಿ ಓದ್ತೀನಿ ನೋಡಿ. 15ನೇ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 17ನೇ ವಚನ. ಒತ್ತು ಮುನಿಗಿ ಕಾರ್ಗತ್ತಲಾಗ ಇಗೋ ಒಗೆಯುವ
ಹೊಗೆ ಹಾಯುವ ಒಲೆಯು ಉರಿಯುವ ದಿವಿಟಿ ಹಾಗೆ ಕಾಣಿಸಿ ಆ ತುಂಡುಗಳ ನಡುವೆ ಹೋದನು. ಅದು ದೇವರೇ, ಅದು ಕರ್ತನಾಗಿರುವಂತಹ ದೇವರೇ. ಆತನೇ ಆ ತುಂಡುಗಳ ನಡುವೆ ಹಾದು ಹೋದನು. ಆ ದಿನದಲ್ಲಿ ಯೆಹೋವನು ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯುಪ್ರಟಿಸಿಯ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಕೊಟ್ಟಿದ್ದೇನೆ, ಕಂಪ್ಲೀಟ್ ಆಯ್ತು. ಕೊಟ್ಟಿದ್ದೇನೆ, ಅದು ಯಾವಾಗ? ಸ್ವಲ್ಪ ಸಮಯ ಇದೆ. ಐಗುಪ್ತಿಗೆ ಹೋಗ್ಬೇಕು. ಅಬ್ರಹಾಮನಿಂದ ಇಸಾಕು, ಇಸಾಕಿಂದ ಯಾಕೋಬು, ಯಾಕೋಬಿಂದ ಯೋಸೇಫ್ ಐಗುಪ್ತ ದೇಶಕ್ಕೆ ಹೋಗ್ಬೇಕು. 400 ವರ್ಷಗಳಲ್ಲಿ ದಾಸರಾಗಿ ಗುಲಾಮರಾಗಿ ಬಿಟ್ಟಿ ಕೆಲಸ ಮಾಡಬೇಕು. ಅಲ್ಲಿ ದೇವರು ತನ್ನ ಶಕ್ತಿಯನ್ನು ತೋರಿಸಿ ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಮತ್ತೆ ಬರುವಾಗ ದೇವರು ಏನ್ ಮಾಡ್ತಾನೆ, ಆವಾಗ ನಾನು ಏನ್ ಮಾಡ್ತೇನೆ, ಅವರನ್ನು ಇಲ್ಲಿ ಸೇರಿಸ್ತೇನೆ. ಅಲ್ಲೊಂದು ಮಾತಿದೆ, ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ. ಇಲ್ಲಿ ದೀರ್ಘ ಶಾಂತಿ ಉಳ್ಳವನ ದೀರ್ಘ ಉಳ್ಳವನ ಸಮಯ ಬರುವಾಗ ಅದನ್ನು ಮಾಡ್ಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಈಗಾಗಲೇ ಚರಿತ್ರೆಯಲ್ಲಿ ಆ ಕಾರ್ಯವು ನಡೆದೋಗಿದೆ. ಇಸ್ರಾಯೇಲ್ ಜೀವನದಲ್ಲಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ತಾನು ಕೊಟ್ಟಂತ ಮಾತಿನ ಪ್ರಕಾರವಾಗಿ ಇಸ್ರಾಯೇಲಿಯರನ್ನು ತಂದು ಆ ವಾಗ್ದಾನ ದೇಶದಲ್ಲಿ ಸೇರಿಸಿದ್ದಾನೆ. ಆದ್ರೆ ಅವರು ಅವರ ಅವಿವೇಕದಿಂದ, ಅವರ ಮೂರ್ಖತನದಿಂದ ಅದನ್ನು ಕಳೆದುಕೊಳ್ತಾರೆ, ಅದು ಬೇರೆ ವಿಷಯ ಬಿಟ್ಟು. ಆದ್ರೆ ದೇವರು ತನ್ನ ಕೊಟ್ಟಂತ ಮಾತನ್ನು ಆತ ನೆರವೇರಿಸಿದ್ದ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೂಡ ದೇವರ ಮಾತು ಎಂದಿಗೂ ನಿರರ್ಥಕವಾಗುವುದು. ಒಂದು ವೇಳೆ ನಾವು ತಪ್ಪಿ ಹೋಗಬಹುದು, ನಾವು ಬಲಹೀನರಾಗಬಹುದು, ನಾವು ದೇವರ ವಾಗ್ದಾನವನ್ನು ಮರೆತು ಇಷ್ಟ ಜೀವಿಸಬಹುದು. ಆದ್ರೆ ನಮ್ಮ ಜೀವನದಲ್ಲಿ ಆತನು ಮಾಡಿರುವಂತ ಪ್ರತಿಯೊಂದು ವಾಗ್ದಾನ ಆತ ನೆರವೇರಿಸುವಂತ ದೇವರಾಗಿದ್ದ. ಅದನ್ನು ನೆರವೇರಿಸಿ ತನ್ನ ಕೃಪೆಯಿಂದಲೇ ನಮ್ಮನ್ನು ನಡೆಸುವಂತ ದೇವರ, ನಮ್ಮ ಯೋಗ್ಯತೆಯಿಂದ. ಅದಕ್ಕಾಗಿ ಪ್ರಿಯರೇ, ಆತನ ಕೃಪೆಯನ್ನು ನಾವು ಸ್ಮರಿಸೋಣ. ಆತನ ಪ್ರೀತಿಯನ್ನು ನಾವು ಸ್ಮರಿಸುತ್ತಾ ಇನ್ನು ಹೆಚ್ಚಾಗಿ ಆತನ ವಾಗ್ದಾನಗಳಲ್ಲಿ ನಾವು ಪಾಲುಗಾರರಾಗುತ್ತಾ ದೇವರ ನಾಮದ ಮಹಿಮೆಗಾಗಿ ಈ ಭೂಲೋಕದಲ್ಲಿ ಜೀವಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರಾತ್ಮನು ನಮ್ಮೆಲ್ಲರ ಸಹಾಯ ಮಾಡಲಿ. ದೇವರು ಕೊಟ್ಟ ಮಾತನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ತಿಳಿಸ್ತಾ